ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕ. ಸರ್, ನಮ್ಮ ವಾಹಿನಿ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು ಸರ್. ನಮಸ್ಕಾರ. ಇವತ್ತಿನ ದಿನ ಒಂದು ಒಳ್ಳೆ ಕಾರ್ಯಕ್ರಮಗಳೇ ಇಟ್ಕೊಂಡಿದ್ದೀರ. ಒಂದು ಒಳ್ಳೆ ವೇದಿಕೆ, 7 ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು. ಸೊ ತಮಗೆ ಶುಭ ಹಾರೈಸಕ್ಕೆ ಬರುವಂಥವರಿಗೆಲ್ಲ, ಸ್ನೇಹಿತರುಗಳಿಗೆ, ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ? ಹಾಗೂ ಇವತ್ತಿನ ದಿನ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಸರ್? ಇವತ್ತು ನಮ್ಮ ದಾಸಹಳ್ಳಿ ಕ್ಷೇತ್ರದಲ್ಲಿ ಗೌರವಾನ್ವಿತ ಎಲ್ಲ ನಮ್ಮ ನಾಯಕರುಗಳು ಬರೋಂಥ ಸೂಚನೆ ಇದೆ. ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀನಿ. ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಇಲ್ಲಿ ಬರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ನಮ್ಮ ನಾಯಕರುಗಳಿಗೆ, ನಮ್ಮ ಲೀಡ್ರುಗಳಿಗೆ, ನಮ್ಮ ಕಾರ್ಯಕರ್ತರುಗಳಿಗೆ, ಬಂಧುಗಳಿಗೆ, ನನ್ನ ಸ್ನೇಹಿತರಿಗೆಲ್ಲ ಬರೋಂಥವ್ರಿಗೆ ನಮ್ಮ ಇದರಲ್ಲಿ ಒಂದು ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಒಳ್ಳೆಯ ಸಂದೇಶ, ಮುಂದೆ ಬರ್ತಕ್ಕಂಥ ಒಂದು ಸ್ಥಳೀಯ ಚುನಾವಣೆ ಬಗ್ಗೆ ಒಂದು ಚರ್ಚೆ ಮತ್ತು ಹಿರಿಯರ ಆಶೀರ್ವಾದ ಈ ಥರ ಎಲ್ಲನೂ ಇರ್ತದೆ. ಮತ್ತು ಹಾಗೂ ನಮ್ಮ ದಾಸಹಳ್ಳಿ 2018ರಲ್ಲಿ ಇದಾಗಿದ್ದು ಏನು ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥ PN ಕೃಷ್ಣಮೂರ್ತಿ ಅಣ್ಣವರು ಸಹ ಬರ್ತಾಯಿದ್ದಾರೆ. ಅವ್ರ ಹತ್ರನೂ ಕೂಡ ಚರ್ಚೆ ಇದೆ. ಇವೆಲ್ಲ ಇಟ್ಕೊಂಡಿದ್ದೀವಿ ಮೇಡಮ್. ಸರ್, ಈಗ ತಾವು ಒಂದು ಚುನಾವಣೆ ಆಕಾಂಕ್ಷಿ ಆಗಿದ್ದೀರಾ. ಅದೇ ರೀತಿ ಒಂದು ಈ ಸ್ಥಳೀಯವಾಗಿ ಒಂದು ಎಲ್ಲರ ಮನ್ನಣೆ ಗಳಿಸಿದ ಒಬ್ಬ ಯುವ ನಾಯಕರಾಗಿದ್ದೀರಾ. ಒಂದು ಊಟದ ಎಷ್ಟು ಸೀಮಿತ ಆಗಿದ್ದೀರಾ, ಬಟ್ ಬಿಟ್ಟು ಬೇರೆ ವಿಶೇಷ ಏನಿದೆಯಾ? ಬೇರೆ ವಿಶೇಷ ಅಂದರೆ ಅದೇ ಚುನಾವಣೆ ಬಗ್ಗೆ ಸ್ವಲ್ಪ ಚರ್ಚೆ, ಕಾರ್ಯಕರ್ತರ ಸಮಾಗಮ, ಮಿಲನ, ಒಬ್ರಿಗೊಬ್ರು ಮಾತಾಡಿಕೊಂಡು ಎಲ್ಲರನ್ನೂ ಭೇಟಿ ಆಗ್ತಕ್ಕಂಥ ಒಂದು ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗೋದು. ನಂದು ಬರ್ತಡೇ ಅನ್ನೋದಕ್ಕಿಂತ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಒಂದು ಸೇರ್ಪಡೆ ಜಾಗ ಅಂತ ನಾನು ಭಾವಿಸ್ತೀನಿ. ಹೌದು ಹೌದು ಹೌದು. ಈಗ ಒಂದು ಇದೆಯಲ್ಲ, ಈಗ ಮುಖಂಡರ ಜೊತೆ ಒಂದು ಸೌಹಾರ್ದ ಭೇಟಿ ಇದು ಓಕೆ, ಬಟ್ ಇಲ್ಲಿ ಜನಗಳು ಯಾವ ರೀತಿ ಒಡನಾಟ ಇದೆ ನಿಮ್ಮದು? ಎಲ್ಲ ಜನರು ಮಂದಾಳದಿಂದ ಒಡನಾಟ ಇದೆ. ಪ್ರತಿಯೊಬ್ಬರು ಮನೆಗೂ ಹೋಗಿ ಮಾತಾಡೋದಾಗಲಿ. ನಾನು ಇವತ್ತಿಂದ ಅಲ್ಲ, 1992-93ರಿಂದನೂ ಈ ಭಾಗದಲ್ಲಿ ಏನು ಪಂಚಾಯಿತಿ, ಚಿಕ್ಕಬಳ್ಳಾಪುರ ಪಂಚಾಯಿತಿ ಇತ್ತು, ಆ ಕಾಲದಿಂದನೂ ಇಲ್ಲಿನ ಸ್ಥಳೀಯ ಜನಗಳಲ್ಲಿ ನಾನು ಒಡನಾಟ ಇಟ್ಕೊಂಡಿದ್ದೀನಿ. ಇವತ್ತು ನನ್ನ ಮನೆ ಮಗ ಅಂತಲೇ ಎಲ್ಲರೂ ಭಾವಿಸ್ತಾರೆ. ಎಲ್ಲರೂ ಜೊತೆನೂ ಒಡನಾಡ್ತಾ ಚೆನ್ನಾಗಿದ್ದೀನಿ ಸರ್. ಹಾಗಾಗಿ ನನಗೇನು ಇದು ವಸ್ತು ಅನಿಸ್ತಾ ಇಲ್ಲ. ಸುಮಾರು ಚುನಾವಣೆ ನೋಡಿದ್ದೀನಿ. ಸುಮಾರು 2008ರಿಂದನೂ ನಾನು ಚುನಾವಣೆಯನ್ನು ಮಾಡ್ಕೊಂಬಂದಿದ್ದೀನಿ. KC ಅಶೋಕಣ್ಣರಾಗಿರ್ಬೋದು, ಮತ್ತು ನಮ್ಮ BL ಶಂಕರ್ ಸಾಯಿ ಅವರಾಗಿರ್ಬೋದು, K ನಾಗಭೂಷಣ್ ಆಗಿರ್ಬೋದು, ಮತ್ತು ನಮ್ಮ PN ಕೃಷ್ಣಮೂರ್ತಿಯವರಾಗಿರ್ಬೋದು, ಧನಂಜಯರಾಗಿರ್ಬೋದು, ಇತ್ತೀಚಿನ ಚುನಾವಣೆ ಆಗಿರೋವರೆಗೂ ಎಲ್ಲ ನಾನು ಚುನಾವಣೆ ಮಾಡ್ಕೊಂಬಂದಿರೋದ್ರಿಂದ ನನಗೇನು ಹೊಸ್ತಲ್ಲ. ಇಲ್ಲಿನ ಭಾಗದ ಜನರು ಸಹ ನನಗೆ ತುಂಬ ಚಿರಪರಿಚಿತರು. ಹಾಗಾಗಿ ನನಗೆ ಜನಗಳ ಮನದಲ್ಲಿ, ಜನಗಳ ಜೊತೆ ಒಡನಾಟದಲ್ಲಿ ನನಗೆ ಒಡನಾಟ ಇದೆ ಅಂತ ಹೇಳ್ತಾಯಿದ್ದೆ. ಬಟ್ ರಮೇಶಣ್ಣನೇ ಯಾಕೆ ಆಯ್ಕೆ ಮಾಡಬೇಕು? ಒಬ್ಬ ಬಡವರ ಹುಡುಗ, ಸಾಮಾನ್ಯವಾಗಿ ತುಂಬ ಕಷ್ಟದಿಂದ ಬೆಳೆದಿರ್ತಕ್ಕಂಥ ಹುಡುಗ. ಅವನು ಇವತ್ತಿನ ದಿನದಲ್ಲಿ ಬಡವರಿಗೆ ಏನು ಸಹಾಯ ಮಾಡ್ಬೋದು ಅನ್ನೋದು ಅವನು ಜೀವನದಲ್ಲಿ ರೂಢಿಸ್ಕೊಂಡಿರ್ತಾನೆ. ಹಾಗಾಗಿ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಜನಕ್ಕೂ ಏನು ಅಗತ್ಯಗಳು ಬೇಕು ಅದನ್ನು ನಾನು ಒದಗಿಸ್ಕೊಡೋಂಥ ಜವಾಬ್ದಾರಿನ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನ ನನ್ನ ಮನಸ್ಸಲ್ಲಿದೆ. ಅದಕ್ಕೋಸ್ಕರ ಒಬ್ಬ ಕೆಳಮಟ್ಟದಿಂದ ಬೆಳೆದಿರೋನಿಗೆ ಕೊಟ್ಟರೆ ಅವ್ನು ಖಂಡಿತ ಜನಗಳ ಸೇವೆ ಮಾಡ್ತಾನೆ ಅಂತ ನನ್ನ ಭಾವನೆ. ಹಾಗಾಗಿ ಒಬ್ಬ ಬಡ ಹುಡುಗನ್ನ ಬೆಳೆಸಬೇಕು, ಬಡವರು ಮಕ್ಕಳು ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ರಮೇಶನ್ ಕೊಡಬೇಕು ಅಂತ ನಾನು ಹೇಳ್ತೀನಿ. ನಾನು ಸಾಮಾಜಿಕ ಸೇವೆ ಅಂದರೆ ಈ ನಮ್ಮ ವಾರ್ಡಲ್ಲಿ ಈ ಹಿಂದೆ ನಾವು ಏನು ಒಂದು ಬರ್ತಡೇ ಕಾರ್ಯಕ್ರಮಗಳಾಗಿರ್ಬೋದು, ಇನ್ನೊಂದು ಮಾಡಿರ್ಬೋದು. ಮೊನ್ನೆ ಕೋವಿಡ್ ಬಂದಾಗ ನಾವು ಜನಗಳಿಗೆ ಆಹಾರ ವಿತರಣೆ, ಊಟದ ವ್ಯವಸ್ಥೆ, ಅಕ್ಕಿ ವ್ಯವಸ್ಥೆ, ಏನಾದ್ರು ಹಬ್ಬ ಹುಣ್ಣಿಮೆ ಅಂತ ಏನಾದ್ರು ಬಂದಾಗ ಜನಗಳಿಗೆ ಸಣ್ಣ ಪುಟ್ಟ ನಮ್ಮ ಕೈಲಾದಂಥ ನಮ್ಮ ಶಕ್ತಿ ಮೀರಿ ಮಾಡ್ತಕ್ಕಂಥ ಸೇವೆ, ಹಾಗೂ ಎಲ್ಲ ಸ್ಥಳೀಯ ದೊಡ್ಡ ಮಟ್ಟದ ಚುನಾವಣೆ, MP MLA ಚುನಾವಣೆ ಈ ಸಂದರ್ಭದಲ್ಲಿ ಜನಗಳಿಗೆ ಒಳ್ಳೆಯ ಸಂದೇಶಗಳು ಏನು ಕೊಟ್ಟಿದ್ದೋ ಅದನ್ನು ಮನೆಗೂ ತಲುಪಿಸೋದಾಗಿರ್ಬೋದು. ಉದಾಹರಣೆಗೆ ರೇಷನ್ ಕಾರ್ಡು, ಮತ್ತು BBMPಯಿಂದ ಏನಾದರೂ ಸವಲತ್ತುಗಳು ಬಂದರೆ ಅದನ್ನು ಕೊಡ್ತಕ್ಕಂಥದ್ದು, ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯಗಳ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸಗಳು ನಮ್ಮಿಂದ ಏನು ಸಾಧ್ಯವಾಗ್ತದೋ ಅಂಥವನ್ನ ನಾನು ಮಾಡ್ಕೊಂಬಂದಿದ್ದೀನಿ. ಹಾಗಾಗಿ ನಾನು ಕೊಡಬೇಕು ಅಂತ ಹೇಳ್ತಾಯಿದ್ದೀನಿ. ಒಟ್ಟಾರೆ ಈ ಒಂದು ಹುಟ್ಟುಹಬ್ಬದಲ್ಲಿ ವಾರ್ಡಿನ ಜನ ಏನು ಇಷ್ಟಪಡ್ತೀರಾ? ಎಲ್ಲ ವಾರ್ಡಿನ ಜನಗಳು ನೋಡಿ, ಇವತ್ತು ಎಲ್ಲ ಥರ ಜನಗಳು ಬಂದಿದ್ದಾರೆ. ಮಾತಿಗೆ ಮಳ್ಳಾಗ್ದಲೇ ಒಂದು ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳಿ. ಮುಂದೆ ನೀವು ಪಶ್ಚಾತ್ತಾಪ ಪಡೆದಲೇ ಒಳ್ಳೆ ನಿಷ್ಠಾವಂತ ರಾಜಕಾರಣಿನ ಆಯ್ಕೆ ಮಾಡ್ಕೊಂಡು ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.